ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವ ಭಯಂಕರವಾಗಿರುವ ಹುಣ್ಣಿಮೆ ಚಂದ್ರಗ್ರಹಣ ಮುಗಿದಿದೆ. ನಾಳೆ ಆಗಸ್ಟ್ 29 ವಿಶೇಷವಾಗಿರ್ತಕ್ಕಂತಹ ಶ್ರಾವಣ ಮಾಸದ ಶನಿವಾರ ಲಕ್ಷ್ಮೀನಾರಾಯಣ ಸಮೇತನಾಗಿ ಶ್ರೀಮನ್ ವಿಶೇಷವಾಗಿರ್ತಕ್ಕಂತಹ ಶನಿದೇವನ ಐಶ್ವರ್ಯ ಅಷ್ಟ ಐಶ್ವರ್ಯದ ಜೀವನವನ್ನು ನಿಮಗೆ ಸೃಷ್ಟಿಸೋದಕ್ಕೋಸ್ಕರ ಕೆಲವೊಂದಿಷ್ಟು ಲಾಭವನ್ನು ತಂದು ಕೊಡ್ತಿದ್ದಾರೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ರಾಜರಂತೆ ಬದುಕಬಹುದು. ಶನಿಯ ಒಂದು ನಕ್ಷತ್ರ ಬದಲಾವಣೆ ನಿಮ್ಮ ಜೀವನದಲ್ಲಿ ಲಾಭವನ್ನು ಸಂಪತ್ತವನ್ನು ಐಶ್ವರ್ಯವನ್ನು ತಂದುಕೊಡುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಎಲ್ಲವೂ ಕೂಡ ಕಣ್ಣೀರುಗಳು ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ. ಶನಿಯನ್ನ ಕರ್ಮ, ನ್ಯಾಯ ಮತ್ತು ಶಿಸ್ತಿನ ಗ್ರಹವೆಂದು ಪರಿಗಣಿಸಲಾಗುತ್ತೆ. ಶನಿ ಎಂಬ ಹೆಸರು ಸಾಡೆ ಸಾದಿ ಮತ್ತು ತೊಂದರೆಯನ್ನ ಮನಸ್ಸಿಗೆ ತಂದರೂ ಕೂಡ ಶನಿಯು ವ್ಯಕ್ತಿಯ ಕರ್ಮಕ್ಕೆ ಅನುಗುಣವಾಗಿ ಫಲಿತಾಂಶವನ್ನು ನೀಡುತ್ತಾನೆ ಎಂದು ನಂಬಲಾಗುತ್ತೆ. ಆಗಸ್ಟ್ 20 ವಿಶೇಷವಾಗಿರ್ತಕ್ಕಂತಹ 29ನೇ ತಾರೀಕು ನಿಮ್ಮ ಜೀವನದಲ್ಲಿ ಬದಲಾವಣೆಯ ಸಮಯ. ನಿಮ್ಮ ಮನಸ್ಸು, ನಿಮ್ಮ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರವಾಗುತ್ತೆ. ಆಗಸ್ಟ್ ತಿಂಗಳಲ್ಲಿ ನೀವು ಹಂತ ಹಂತವಾಗಿ ಬದಲಾವಣೆಯನ್ನು ಕಂಡುಕೊಳ್ತೀರಾ, ಪರಿಹಾರವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಕನಸುಗಳು ನನಸಾಗುತ್ತೆ. ಕೂಡ ಶನಿ ದೇವರ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಶನಿದೇವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನಕ್ಕೆ ಅದ್ಭುತವಾಗಿರುವಂತಹ ಯಶಸ್ಸು, ಸಮೃದ್ಧಿ ಮತ್ತು ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ಅತ್ಯಂತ ವಿಶೇಷವಾದ ಶುಭ ಯೋಗಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ರಾಶಿಯವರ ಬದುಕು ಬದಲಾಗುತ್ತದೆ. ಒಟ್ಟಾರೆಯಾಗಿ ನಾಳೆಯ ಒಂದು ಶ್ರಾವಣ ಮಾಸದ ಶನಿವಾರದಿಂದ ಈ ರಾಶಿಯವರಿಗೆ ವಿಭಿನ್ನವಾಗಿರ್ತಕ್ಕಂತಹ ಯಶಸ್ಸು, ಬದುಕು ವಿಶೇಷವಾಗಿರುತ್ತದೆ. ಲಾಭದಿಂದ ತುಂಬಿರುತ್ತದೆ. ನೆಮ್ಮದಿಯನ್ನು ಕಂಡುಕೊಳ್ಬಹುದು. ವಿಶೇಷವಾಗಿ ರಾಶಿ ಚಕ್ರದವರ ಕಷ್ಟಗಳೆಲ್ಲ ಪರಿಹಾರವಾಗತಕ್ಕಂತಹ ಸಮಯ. ಈ ಒಂದು ಶ್ರಾವಣ ಮಾಸದ ಶನಿವಾರದ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸಿನ ಆಸೆಗಳನ್ನು ಸಂಪೂರ್ಣ ಮಾಡ್ಕೊಳ್ಬಹುದು. ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಬಹುದು. ಬಯಸಿದಂತಹ ಅಪಾರವಾದ ಧನಲಾಭವನ್ನು ಕಂಡುಕೊಳ್ಬಹುದು. ವಿಶೇಷವಾಗಿ ಲಾಭದ ಒಂದು ವಿಶೇಷತೆಯಿಂದ ತೆರೆದುಕೊಳ್ಳುವಂತಹ ಸಮೃದ್ಧಿಯ ಜೀವನ ನಿಮ್ಮದಾಗುತ್ತೆ. ಅಷ್ಟೇ ಅಲ್ಲದೆ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಅವಕಾಶ ಸಿಕ್ಕೋ ಆರ್ಥಿಕ ಪ್ರಗತಿ ಕಂಡುಬರುತ್ತೆ. ಹಾಗಾದರೆ ಈ ಸಮಯದಲ್ಲಿ ಶನಿದೇವನ ಅನುಗ್ರಹ ಈ ರಾಶಿಯವರ ಬದುಕನ್ನು ಸಂಪೂರ್ಣವಾಗಿ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ. ಇದು ಹೊಸ ವೃತ್ತಿ ಅವಕಾಶವನ್ನು ಹೆಚ್ಚಿಸುತ್ತದೆ. ಈಗಾಗಲೇ ಮಾಡುತ್ತಿರುವಂತಹ ವ್ಯಾಪಾರದಲ್ಲಿ ಹೂಡಿಕೆ ಮಾಡಲು ಸಾಧ್ಯವಾಗುತ್ತೆ. ಇದು ನಿಮ್ಮ ಬಹುನಿರೀಕ್ಷಿತ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಸಮಯ. ವೃತ್ತಿ ಜೀವನದಲ್ಲಿನ ಅಡೆತಡೆಗಳನ್ನು ದೂರವಾಗಿಸುವ ಕಾಲ. ವೃತ್ತಿಯಲ್ಲಿನ ಕೆಲವು ಅಡೆತಡೆಗಳು ನಿಮ್ಮಿಂದ ಸಂಪೂರ್ಣವಾಗಿ ದೂರವಾಗುತ್ತೆ. ನಿಮ್ಮ ಕೌಶಲ್ಯವನ್ನು ಸುಲಭವಾಗಿ ಜಯಿಸಿಕೊಳ್ತೀರಾ. ಕೆಲಸ ಮಾಡುವಂತಹ ಜವಾಬ್ದಾರಿಗಳು ಹೆಚ್ಚಾಗಿ ಆಗುತ್ತೆ. ಅದೇ ರೀತಿ ಲಾಭಗಳು ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಪೂರ್ವಜರ ಆಸ್ತಿ ಪ್ರಕರಣದಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ಅನುಕೂಲಕರವಾಗಿರುತ್ತೆ. ನಿಮ್ಮ ಇಚ್ಛೆಯಂತೆ ಜೀವನವು ಉತ್ತಮವಾಗಿ ಬದಲಾವಣೆಯನ್ನು ಹೊಂದುತ್ತೆ. ಗುರಿಗಳನ್ನು ಸಂಪೂರ್ಣವಾಗಿ ಸಾಧಿಸಲು ಅವಕಾಶಗಳು ಸ್ಪಷ್ಟವಾಗುತ್ತೆ. ಗುರುವಿನ ಸ್ಥಾನ ಬದಲಾವಣೆಯು ನಿಮಗೆ ಆಸೆಗಳನ್ನು ಈಡೇರಿಸುವ ಅದ್ಭುತ ಸಮಯವಾಗಿದೆ. ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವಂಥವರಿಗೆ ಸೂಕ್ತವಾದ ಸಮಯ. ನಿಕಟವಾದ ಸಂಬಂಧಗಳ ಬೆಂಬಲಗಳು ಕೂಡ ಬರ್ತಾ ಹೋಗುತ್ತೆ. ಶನಿದೇವರು ನಿಮ್ಮ ಎಲ್ಲ ವ್ಯಾಪಾರದಲ್ಲಿ ಅತ್ಯಂತ ಉತ್ತಮವಾದ ಲಾಭವನ್ನು ತಂದುಕೊಡ್ತಾರೆ. ಅನಿರೀಕ್ಷಿತವಾದ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಹೊಸ ಅವಕಾಶಗಳು, ಎಲ್ಲ ರೀತಿಯ ಶುಭ ಫಲಿತಾಂಶಗಳು ಬರ್ತಕ್ಕಂತಹ ಸಮಯ. ಈ ಸಂದರ್ಭದಲ್ಲಿ ಇಷ್ಟ ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ವಿಶೇಷವಾದ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮೇಷರಾಶಿ, ಮೀನರಾಶಿ, ಕುಂಭರಾಶಿ, ತುಲಾರಾಶಿ, ಧನಸ್ಸು ರಾಶಿ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ನೆಮ್ಮದಿಯ ಜೀವನ. ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.